ಅಪ್ಪ, ನಂಗೊಂದು ಸಣ್ಣ ಅನುಮಾನ. ಈ ಪೂಜೆನ ನಾನೇ ಮಾಡ್ಬೇಕಾ? ಬಂಧಗಳು ಕೇವಲ ರಕ್ತದಿಂದ ಮಾತ್ರ ಬೆಸೆಯಲ್ಲ ದುರ್ಗಾ. ತಾಯ್ತನ ಜನ್ಮ ಜನ್ಮಾಂತರದ ಋಣಾನುಬಂಧ, ಜನ್ಮ ಜನ್ಮಾಂತರದ ಋಣಾನುಬಂಧ. ಹಿತಾಳ ತಾಯಿಯ ಸ್ಥಾನ ನೀನು. ಪೂಜೆ ನೆರವೇರಿಸುವುದು ನಿನ್ನ ಕರ್ತವ್ಯ. ಅವಳ ಪಾಲಿನ ಕತ್ತಲೆಗೆ ನಿನ್ನ ಭಕ್ತಿಯ ಬೆಳಕು, ನಿನ್ನ ಭಕ್ತಿಯ ಬೆಳಕು. ಆ ದೇವಿಯ ಅನುಗ್ರಹಕ್ಕೆ ನಿನ್ನ ಸೇವೆ ಅಗತ್ಯ. ಜಪ, ಹೆಜ್ಜೆ ನಮಸ್ಕಾರ, ಪರಿಹಾರ. ಜಪ, ಹೆಜ್ಜೆ ನಮಸ್ಕಾರ, ಇದಕ್ಕೆ ಪರಿಹಾರ. ಪ್ರತಿ ಹೆಜ್ಜೆಗೂ ದೇವಿಯ ನಾಮಸ್ಮರಣೆ. ಒಮ್ಮೆ ಪೂಜೆಯ ಸಂಕಲ್ಪ ಪ್ರಾರಂಭ, ಯಾವುದೇ ಕಾರಣಕ್ಕೂ ಯಾರೇ ಅಡ್ಡ ಬಂದರೂ ಪೂಜೆ ಅರ್ಧಕ್ಕೆ ನಿಲ್ಲಿಸಕೂಡ್ದು. ನಿಲ್ಲಿಸಿದ್ರೆ ಈ ಪೂಜೆ ವಿಫಲ, ನಿನ್ನ ಪ್ರಯತ್ನ ವಿಫಲ. ದುರ್ಗಾ, ನಿಂಗೆ ಆ ತಾಯಿ ಮೇಲೆ ಕೋಪ ಇದೆ ಅಂತ ಗೊತ್ತು. ಆದ್ರೆ ಈಗ ಆ ಕೋಪನ ತೋರಿಸೋ ಸಮಯ ಅಲ್ಲ. ನಮ್ಗೀಗ ಹಿತ ಪ್ರಾಣ ಉಳಿಸ್ಕೊಳ್ಳೋದು ಮುಖ್ಯ. ಅದಕ್ಕೆ ಪ್ಲೀಸ್ ನಿನ್ ಕೋಪನ ಪಕ್ಕಕ್ಕಿಡು. ಅಕ್ಕ, ನಾನೆಲ್ಲಿ ಸೇವೆ ಮಾಡಲ್ಲ ಅಂದ. ಪುಟ್ ಮೇಡಮ್ ಮುಂದೆ ನಂಗಿದು ಯಾವುದು ದೊಡ್ಡದಲ್ಲ ಅಕ್ಕ. ಪುಟ್ ಮೇಡಮ್ ಸರಿ ಹೋಗ್ತಾಳೆ ಅಂತ ಅಂದ್ರೆ ಯಾವ ಸೇವೆ ಮಾಡೋಕ್ಕೂ ತಯಾರಾಗಿದ್ದೀನಿ. ಸರಿ, ಹಾಗಿದ್ರೆ ಇನ್ ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮ ಹತ್ರ ಟೈಮ್ ತುಂಬ ಕಮ್ಮಿ ಇದೆ. ನಾನು ತಕ್ಷಣ ಮನೆಗೆ ಹೋಗಿ ಹಿತ ಆತ್ಮನ ತನ್ನ ದೇಹಕ್ಕೆ ಸೇರ್ಕೊಳ್ಳೋದಕ್ಕೆ ಒಪ್ಪಿಸ್ತೀನಿ. ನೀನು ಪೂಜೆ ಕಡೆ ನೋಡ್ಕೊ. ಸರಿ ಅಕ್ಕ, ನೀನು ಹೊರಡು, ನಾನೆಲ್ಲ ನೋಡ್ಕೋತೀನಿ. ದುರ್ಗಾ, ನಾನು ನಿನ್ನ ಜೊತೆ. ನಿನ್ನ ಪೂಜೆಯ ಪ್ರತಿ ಹೆಜ್ಜೆ, ಪ್ರತಿ ಮಂತ್ರ ಜಪ ನಾನು ನಿನಗೆ ಮಾರ್ಗದರ್ಶನ. ನಿನ್ನ ಹೆಜ್ಜೆಯ ದಾರಿ ಸುಗಮ ಅಲ್ಲ. ಗಮನ ಇರಲಿ, ಗಮನ ಮುಖ್ಯ. ಗಮನ ಇರಲಿ. ಸರಿಯಪ್ಪ, ನೀನು ಹೇಳ್ದಾಗೆ ಆಗ್ಲಿ. ನಾನು ಹೋಗಿರ್ತೀನಿ.